ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಸರಳತೆ ಸೌಹುಕಾರ ಯುವಕರ ಅಭಿವೃದ್ಧಿಯ ಹರಿಕಾರ ಹರಿಹರದ ಯುವ ಮುಖಂಡ ಅಬು ತಾಹಿರ್ ಪಟೇಲ್. ಹರಿಹರ ಕಾಂಗ್ರೆಸ್ಗೆ ಈಗಾಗಲೇ ಅನೇಕ ನಾಯಕರು ಇದರಲ್ಲಿ ನಮ್ಮ ಹರಿಹರದಲ್ಲಿ ಯುವ ಕಾಂಗ್ರೆಸ್ಸೆ ನಾಯಕರನ್ನು ಎರಡನೇ ಹಂತದ ಹುಡುಕಾಟ ನಡೆಸಲಾಗುತ್ತಿದೆ. ಆ ಹುಡುಕಾಟದಲ್ಲಿ ಸಾಕಷ್ಟು ಜನರು ಇದ್ರು. ಪಕ್ಷಕ್ಕಾಗಿ ದುಡಿದವರು ಕೆಲವೇ ಮಂದಿಯಾಗಿದ್ದು ಅದರಲ್ಲಿ ಇಲ್ಲೊಬ್ಬರು ವಿಶೇಷ ವ್ಯಕ್ತಿಯಾಗಿದ್ದಾರೆ. ಹೌದು, ದಾವಣಗೆರೆ ಜಿಲ್ಲೆಯ ಹರಿಹರದ ಅಬು ತಾಹಿರ್ ಪಟೇಲ್ ಜಿಯಾವುಲ್ಲಾ ಪಟೇಲ್ ಹಾಗೂ ಇವರ ಧರ್ಮಪತ್ನಿ ಶಫೀಕಾ ರವರಿಗೆ 4 ಜನ ಮಕ್ಕಳಲ್ಲಿ 2 ಹೆಣ್ಣು 2 ಗಂಡು ಮಕ್ಕಳಲ್ಲಿ ಅಬು ತಾಹಿರ್ ರವರು ಹರಿಹರದಲ್ಲಿ 4ನೇ ಕಿರಿಯ ಪುತ್ರರಾಗಿ ಜನಿಸಿದ್ದು ಇವರು ತಮ್ಮ ವಿದ್ಯಾಭ್ಯಾಸ ಡಿಪ್ಲೊಮಾ ಓದಿ ಯಾವ ಸರಕಾರಿ ಕೆಲಸಕ್ಕೆ ಹೋಗದೆ ತಮ್ಮ ಪಿತ್ರಾರ್ಜಿತ ಕೆಲಸವನ್ನು ಮಾಡುತ್ತಾ ಬಡವರ ದೀನ ದಲಿತರ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮವನ್ನು ಪಡುತ್ತಿದ್ದಾರೆ. ನಮ್ಮ ಹರಿಹರ ತಾಲೂಕಾ ವ್ಯಾಪ್ತಿಯಲ್ಲಿ ಯಾರಾದರೂ ತಮ್ಮ ಕಷ್ಟಗಳು ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಇವರ ಬಳಿ ಹೋಗಿ ಹೇಳಿದರೆ ಇವರು ತಮ್ಮ ಕೈ ಮೀರಿಯ ಕೆಲಸವನ್ನು ಮಾಡಿಸಿ ಕೊಡುವಲ್ಲಿ ಇವರು ನಿಸಿಮರು. ಪಿ. ಅಬು ತಾಹಿರ್ ರವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುತ್ತಿದ್ದು ಹಗಲುರಾತ್ರಿ ಎನಸದೆ ಕೆಲಸ ಮಾಡುತ್ತಿದ್ದಾರಾ. ಪಕ್ಷಕ್ಕೆ ಹಾಗೂ ಪಕ್ಷದ ನಾಯಕರಿಗೆ ಧಕ್ಕೆ ಬಂದಾಗ ಅಬು ತಾಹಿರ್ ಹೋರಾಟಕ್ಕೆ ಇಳಿಯುತ್ತಾರಾ. ಅಲ್ಲದೆ ಎದುರಾಳಿ ನಾಯಕರಿಗೆ ಅವರು ಟಾಂಗ್ ಕೊಡುವುದರಲ್ಲಿ ಸದಾ ಮುಂದು. ದೊಡ್ಡ ಮಟ್ಟ ಕಾಂಗ್ರೆಸ್ ನಾಯಕರ ನಡುವೆ ಮರೆಕಾಯಿಯಂತೆ ಇರುವ ಅಬು ತಾಹಿರ್, ಕಾಂಗ್ರೆಸ್ಗೆ ದುಡಿಯುತ್ತಿದ್ದಾರೆ. ಕೊರೋನಾ ಸಮಯದಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡಿರುವ ತಾಹಿರ್ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಅಲ್ಲದೆ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಹಾನಗಲ್ ಉಪ ಚುನಾವಣೆಯಲ್ಲಿ ಕೆಲಸ ಮಾಡಿರುವ ಇವರು ಸ್ಥಳೀಯ ಮಟ್ಟದಲ್ಲಿಯೂ ಕೆಲಸ ಮಾಡಿದ್ದಾರೆ. ಹರಿಹರದ ವಿಧಾನಸಭಾ ಚುನಾವಣಾ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭಾ ಸೇರಿದಂತೆ ಇತರೆಡೆ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದು ಜಯಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರ ವಿರುದ್ಧ ಕೂಡ ಅವರು ನಾನಾ ಸಮಯದಲ್ಲಿ ಹೋರಾಟ ನಡೆಸಿದ್ದಾರೆ. 10 ದಿನಗಳ ಕಾಲ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸಿ ಪಕ್ಷದ ನಾಯಕ ರಾಹುಲ್ ಗಾಂಧಿಯೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಇನ್ನು ರಕ್ಷಾ ರಾಮಯ್ಯ ಲೋಕಸಭೆ ಚುನಾವಣೆಯಲ್ಲಿಯೂ ಅಬು ತಾಹಿರ ಕೆಲಸ ಮಾಡಿದ್ದಾರೆ. ಹೀಗೆ 16 ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ. ಅಬು ತಾಹಿರ್ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಇವರ ಕ್ರಮ ಸಂಖ್ಯೆ 35 ಆಗಿದ್ದು ಅತಿರಥ ಮಹಾರಥರ ನಡುವೆ ಕಾಮನ್ ಮಾನ್ ಆಗಿ ಸ್ಪರ್ಧೆಯೊಡ್ ಮಾಡಿದ್ದಾರೆ. ದೊಡ್ವರ ಮಕ್ಕಳು ಸರ್ಧೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ಗೆ ಮಾಜಿ ಶಾಸಕ ಗೋಪಾಲ ಪೂಜಾರಿಯವರವರ ಪುತ್ರ ಸೂರಜ್ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ, ಶಿವನಾಥ್ ಪಾಟೀಲ್ ರವರವ ಪುತ್ರ ಸತ್ಯಜಿತ್ ಪಾಟೀಲ್, ಅಡಿಗೆರೆ ಮಾಲೂರು ನಂಜೀಗೌಡ ಪುತ್ರ ಸುನಿಲ್ ಗೌಡ, ಪೂರ್ಣಿಮಾ ಶ್ರೀನಿವಾಸ ಪುತ್ರ ಬ್ರಿಜೇಶ್ ಯಾದವ್, ಆರ್. ಬಿ. ತಿಮ್ಮಾಪುರ ಪುತ್ರ ವಿನಯ್ ತಿಮ್ಮಾಪುರ ರೊಂದಿಗೆ ಕಳೆದ ಬಾರಿ ಉಡುಪಿ ಜಿಲ್ಲಾ ಉಪಾಧ್ಯಕ್ಷೆಯಾಗಿ ಹಾಗೂ ಯುವ ಕಾಂಗ್ರೆಸ್ ವಕಾರೆಯಾಗಿದ್ದ ಸುರೈ ಅಂಜಂ ಹೆಸರು ಪೈಪೋಟಿಯಲ್ಲಿ ಕೇಳಿಬಂದಿದ್ದು ಇವರೆಲ್ಲರವರ ನಡುವೆ ಅಬು ತಾಹಿರ್ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಯುವಕರು ತಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿ ಕೊಡುತ್ತಾರೆ ಎಂಬ ಆಶೆಯಾಗಿದೆ. ಕ್ಯಾಮರಾ ಮ್ಯಾನ್ ಗೌಸ್ ಜೊತೆ ವಸೀಂ, ಹರಿಹರ. ನಮ್ಮ ನಡೆ ನಂಬಿಕೆ ಕಡೆ.